ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹಾವಳಿ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಗನನ್ನ ಈಗ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೇರೆ ಜೈಲಿಗೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನು ಮಾಡಲಾಗಿದೆ. 2 ಬಾರಿ ಕೋರ್ಟ್ಗೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ಮನವಿ ಕೂಡ ಹೋಗಿದೆ. ವಿಲ್ಸನ್ ಗಾರ್ಡನ್ ನಾಗ ಬೇರೆ ಜೈಲಿಗೆ ಶಿಫ್ಟ್ ಕೊಡೋದಕ್ಕೆ ಕೋರ್ಟ್ ಕೂಡ ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಪೊಲೀಸ್ನವರಿಗೆ ಅವಕಾಶ ಇರೋದಿಲ್ಲ ಈ ರೀತಿಯಾಗಿ ಮನವಿಯನ್ನು ಮಾಡೋದಕ್ಕೆ. ಯಾರು ಮನವಿ ಮಾಡಬಹುದು? ಈ ಜೈಲಿನಲ್ಲಿರುವಂಥ ಅಧಿಕಾರಿಗಳು ಮನವಿಯನ್ನು ಮಾಡಬಹುದು, ಬಟ್ ಪೊಲೀಸರಿಗೆ ಇಲ್ಲ. ಈಗ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮನವಿಯನ್ನು ನೀಡಬೇಕಾಗತ್ತೆ. ಜೈಲಾಧಿಕಾರಿಗಳ ಮನವಿ ಮಾಡಿದರೆ ಏನೋ ಮಾಡಬಹುದು, ಅಂದರೆ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡು ಹಂಗಿದೆಯಾ, ನಿಜವಾಗ್ಲೂ ಹಂಗಾಗ್ತಿದೆಯಾ ಅಂತ ಹೇಳಿ ಅದು ನಿಜ ಆಗಿದ್ದರೆ ಬೇರೆ ಕಡೆಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಯವರೆಗೆ ಪರಪ್ಪನ ಅಗ್ರಹಾರ ಈ ಜೈಲಾಧಿಕಾರಿಗಳೇನಿರ್ತಾರಲ್ಲ ಮನವಿಯನ್ನು ಸಲ್ಲಿಸಿಲ್ಲ ಅನ್ನೋದು ಒಂದು. ಪೊಲೀಸ್ನವರು ಸಲ್ಲಿಸಿದ್ದಾರೆ, ಪೊಲೀಸ್ನವರು 2 ಬಾರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಜೈಲಿನಲ್ಲಿರುವಂಥ ಅಧಿಕಾರಿಗಳು ಸಲ್ಲಿಸಿಲ್ಲ. ಯಾಕೆ? ಅದಕ್ಕೂ ಕೂಡ ಕಾರಣ ಇರುತ್ತೆ. ವಿಲ್ಸನ್ ಗಾರ್ಡನ್ ನಾಗನ ಕಡೆಯಿಂದ ಹೋಗ್ತಾ ಇರುತ್ತೆ, ಎಷ್ಟು ಹೋಗಬೇಕು ಅಷ್ಟು. ದುಡ್ಡು ಕೊಟ್ಟರೆ ಎಲ್ಲ ಸಿಗತ್ತಲ್ಲ, ಈತ ಕೊಟ್ಟಿರ್ತಾನೆ. ಇಲ್ಲಿಯವರೆಗೂ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮನವಿಯನ್ನು ಸಲ್ಲಿಸಿಲ್ಲ. ಅದರ ಬಗ್ಗೆಯೂ ಕೂಡ ಅನುಮಾನ ಇದೆ. ಲಂಚ ಪಡೆದು ವಿಲ್ಸನ್ ಗಾರ್ಡನ್ನ ನಾಗನಿಗೆ ವಿಶೇಷವಾಗಿರುವಂಥ ಆತಿಥ್ಯ ಕೊಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಪ್ರಶ್ನೆ ಈಗ. ಹಂಗಾಗಿ ಈಗ ಪೊಲೀಸ್ನವರು ಮನವಿಯನ್ನು ಮಾಡ್ತಾರೆ. ಪೊಲೀಸ್ನವರಿಗೆ ಕೋರ್ಟ್ ಕೇಳೋದಿಲ್ಲ. ಅಲ್ಲಿರುವಂಥ ಈ ಜೈಲಿನಲ್ಲಿರುವಂಥ ಜೈಲು ಅಧಿಕಾರಿಗಳು ಯಾರು ಇರ್ತಾರಲ್ಲ ಅವರು ಮನವಿಯನ್ನು ಮಾಡಬೇಕು. ಇನ್ಮೇಲೆ ಆದರೂ ಮಾಡ್ತಾರಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇಬ್ಬರು ಅಲ್ಲೇ ಇದ್ದಾರೆ, ನಾಗ ಮತ್ತು ಕುಳ್ಳ ಸೀನಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಇತ್ತೀಚೆಗೆ ಈ ವಿಲ್ಸನ್ ಗಾರ್ಡನ್ನ ಹಾವಳಿ ಅಂತೂ ಜೋರಾಗಿದೆ. ಹಂಗಾಗಿ ಯಾಕೆಂದರೆ ಆತ ಹೇಳ್ದಂಗೆ ಕೇಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಅಲ್ಲಿರುವಂಥ ಅಧಿಕಾರಿಗಳು. ಹಂಗಾಗಿ ಆತನಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರಾ? ಖಂಡಿತ ಎಂ ಕುಮಾರ್, ನಮ್ಮ ಒಂದು ಭಾರತದ ಸಂವಿಧಾನದ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಯಾರೇ ರೌಡಿಗಳಾಗ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಜೈಲಿನೊಳಗೆ ತಮ್ಮ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಹೆಚ್ಚು. ಅದರಲ್ಲೂ ಕೂಡ ಹೆಸರು ಮಾಡಿರ್ತಕ್ಕಂತಹ ಒಂದು ಕುಖ್ಯಾತ ರೌಡಿ ಶೀಟರ್ಗಳು ಯಾರಿರ್ತಾರೆ ಅವರೇ ಜೈಲಿನೊಳಗಡೆ ತಮ್ಮ ಒಂದು ಪಟಾಲಂನ ಬೆಳೆಸ್ಕೊಳ್ಳೋದು ಹೆಚ್ಚಾಗಿ ನಾವು ಯಾವಾಗ್ಲೂ ಕೂಡ ನೋಡ್ತಾನೆ ಇರ್ತೀವಿ. ಇದರ ಬೆನ್ನಲ್ಲೇ ಇಲ್ಲಿ ಒಂದು ವಿಲ್ಸನ್ ಗಾರ್ಡನ್ ನಾಗನ ಸಂಬಂಧಪಟ್ಟಂತೆ ಈತನು ಕೂಡ ದರ್ಶನ್ ಅವರು ಜೈಲು ಸೇರಿದಂತ ಸಂದರ್ಭದಲ್ಲಿ ಈತನು ಕೂಡ ಒಂದು ಮಹೇಶ್ನ ಮರ್ಡರ್ ಕೇಸಲ್ಲಿ ಒಳಗಡೆ ಇರ್ತಾನೆ. ಹಾಗಾಗಿ ದರ್ಶನ್ ನೋಡ್ಬೇಕಂತ ಹೇಳಿ 2-3 ಬಾರಿ ಒಂದು ಜೈಲಿನ ಸಿಬ್ಬಂದಿ ಬಳಿ ಕೂಡ ಮನವಿ ಮಾಡ್ಕೊಂಡಾಗ ಈತನನ್ನ ಹತ್ರ ಬಿಡೋದಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಆದ್ರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಇಲ್ಲ, ಅವರಿಬ್ರು ಭೇಟಿ ಮಾಡಿದ್ದಾರೆ, ದರ್ಶನ್ ಅವರು ಕೂಡ ಅವರ ಜೊತೆನೆ ಇದಾರೆ ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಗಿರ್ತದೆ. ಆದ್ರೆ ಯಾವುದೇ ರೀತಿ ಅದನ್ನ ಖಚಿತಪಡಿಸಿರೋದಿಲ್ಲ. ಹೀಗಾಗಿ ಈತನ ಉಪಟಳ ಇಲ್ಲಿ ಜೈಲಿನ ಒಳಗಡೆ ಈತನ ಪಟಾಲಂ ಆಗಲಿ, ಈತನ ಉಪಟಳ ಆಗ್ಲಿ, ಈತನ ಚಟುವಟಿಕೆಗಳಾಗ್ಲಿ ಎಲ್ಲವೂ ಕೂಡ ಹೆಚ್ಚಾಗಿ ಬೆಳ್ಕೊಂಡಿರೋದ್ರಿಂದ ಈತನಿಂದ ಜೈಲಿನ ಸಿಬ್ಬಂದಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಜೈಲಿನ ಸಿಬ್ಬಂದಿ ಒಂದು DIG ಬಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ವಿಲ್ಸನ್ ಗಾರ್ಡನ್ ನಾಗನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಕೊಡಿ, ನಮ್ಗೆ ಅವಕಾಶ ಕೊಡಿ, ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ, ಯಾಕಂದ್ರೆ ಇಲ್ಲಿ ಅವರ ಒಂದು ಕಾಟ ನಮ್ ಕೈಲಿ ತಡೆಯಕ್ ಆಗ್ತಿಲ್ಲ, ಇಲ್ಲ ನೀವು ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ಹೇಳಿ ಹಲವಾರು ಬಾರಿ ಕೂಡ ಇದನ್ನ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟರು, ಏನು ಕೂಡ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಡಿ ಅಂತ ಹೇಳಿ ಕೂಡ ಈಗ ಮನವಿ ಮಾಡ್ಕೊಂಡಿರೋದು. ಆ ಬೆನ್ನಲ್ಲೇ ಕೂಡ ಎಲ್ಲವನ್ನು ಕೂಡ ಏನೇನಾಯ್ತು ಎತ್ತಾಯ್ತು ಅಂತ ಈಗಾಗಲೇ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ DIG ಮಾಲಿನಿ ಕೃಷ್ಣಮೂರ್ತಿ ಜೈಲಿಗೆ ಭೇಟಿ ನೀಡಿದ್ದು. ಅದರ ಬೆನ್ನಲ್ಲೇ ಈತನ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಎಂ ಕುಮಾರ್. ಹಾಗಾಗಿ ಒಂದು ಪಟಾಲಂನೇ ಬೆಳೆಸಿಕೊಂಡಿರ್ತಕ್ಕಂತಹ ವಿಲ್ಸನ್ ಗಾರ್ಡನ್ ನಾಗನ್ನ ಬೇರೆ ಕಡೆ ಜೈಲ್ ಕಡೆ ಶಿಫ್ಟ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಕೂಡ ಹೇಳಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.